ಅಮ್ಮಣೇ, ಏ ಮಂಜಕ್ಕ, ಮಂಜಮ್ಮ, ಒಂದಿಷ್ಟು ಕುಡಿಯಕ್ ನೀರ್ ಕೊಡ್ತೇನ ಮಣೆ. ಯಾ ಬೋರಾಜು, ನಮ್ಮನೆಗೆ ಪ್ಲಾಸ್ಟಿಕ್ ಲೋಟ ಮುಗಿದೋಗ್ಯಾವೆ. ನೀನು ನಮ್ಮಂತ ನೀರ್ ಕುಡಿಯಕ್ ಬರನು ಒಂದ್ ಲೋಟ ತಾಂಬರಲ್ಲ, ಏನಿಲ್ಲ, ಹಂಗೆ ಬತ್ತೀಯಾ? ನಾನು ನಮ್ಮನೆ ಲೋಟ ಕೊಡನೆ ಒಳಗೊಳವ ಪ್ಲಾಸ್ಟಿಕ್ ಲೋಟ ಮುಗಿದೇವಪ್ಪ. ಅಲ್ಲ ಕಣ ಮಂಜಮ್ಮ, ನಂದೊಂದ್ ಲೋಟನೋ ಒಂದ್ ತೆಟ್ಟೆನೋ ಇಲ್ಲೇ ಹೊರಿ ಕಿಕ್ಕಿದ್ದಲ್ಲ, ಅದಿಲ್ವೇ ಬಿಸಾಕ್ ಬ್ಯಾಲೆನ? ಹೋಗ್ ಬರಾಜ, ಯಾವ ಲೋಟನೂ ಇಲ್ಲ, ತೆಟ್ಟೆನೂ ಇಲ್ಲ. ಬೇಕಾದ್ರೆ ಒಂದ್ ಲೋಟ ತಗೊಂಡು ಹೋಗಿ ನೀರ್ ಕೊಡ್ತೀನಿ. ಏ ಮಂಜಮ್ಮ, ಅಮ್ಮಳೇ, ಅಯ್ಯ ನಿನ್ ಬಾಯಿಗೆ ಮಣ್ಣಾಕ. ಅಲ್ಲ ಪಾಪ ಬೋರಜ್ಜ ಮನೆ ಬಾಗಿಲಿಗೆ ಬಂದು ನೀರ್ ಕೇಳಿದೆ, ಲೋಟ ತಂಬೋಗು ಅಂತ ಕಳಿಸ್ತೀವಿ. ಏನಮ್ಮಣ್ಣೆ, ಹಂಗಾದ್ರೆ ಆ ಅಜ್ಜಿಗೆ ನಿಮ್ಮ ಮನೆಗಳ ಲೋಟದಾಗ ನೀರು ಕೊಟ್ರೆ ಏನಾಕೈತೆ? ಏನು ಸತ್ತೋಗಿ ಬಿಡ್ತೀಯ ನೀನು? ಫೋನ್ ನಿನ್ ಜನ್ಮಕ್ಕೆ ಕಲ್ಲಾಕ. ಯಾವ ಕಾಲದಾಗಿದ್ದೀರ ಮನೆ ನೀವಿಂದನು? ಏ ಸೀನಪ್ಪ, ನೀನು ನನಗೆ ಬುದ್ಧಿವಾದ ಹೇಳಕ್ ಬರ್ಬೇಡ ನೀನು. ಹಂಗಂಚಲ್ಲ, ಇವನ್ನ ನಾನು ಒಳಗ್ ಬಿಟ್ಕೊಂಬೇಕಾಗ್ತೈತೆ. ಇವ್ನ ಒಳಗ್ ಬಿಟ್ಕೊಂಡು ಬೋರಾಜನ್ನ ಲೋಟ ಕೊಡೋದು, ಸೊಂಬು ಕೊಡೋದು, ಉಂಬ ಚಿಕ್ಕದು ಮಾಡೋದೆ. ನಾವು ಮೊದ್ಲಿಂದನೂ ನಮ್ಮ ತಾತ ಮುತ್ತಾತನ ಕಾಲದಿಂದ, ನಮ್ಮ ಮಾಮರ ಕಾಲದಿಂದನೂ ಇವ್ರನ್ನ ಅಜ್ಜರ್ದಾಗ ಕುಂಡ್ರು ಸುಂಬ ಕಿಕ್ಕಿರೋದು. ನಾವು ಒಳಗ್ ಬಿಟ್ಕೊಂಬಲ್ಲ. ಏ ಮಯ್ಯವ್ವ, ನನಗೆ ಬಂದಿರೋ ಸಿಟ್ಟಿಗೆ ನಿನ್ನ ತುಂಡು ತುಂಡ ಕತ್ತರಿಸ್ಬೇಕು ಅನ್ನಿಸ್ತಾ ಐತಿ. ಅಲ್ಲ, ಒಬ್ಬ ಮನ್ಸ ಇನ್ನೊಬ್ಬ ಮನ್ಸನ್ನ ಮುಟ್ಟಬೇಡದು, ಉಂಬೈ ಕಿಕ್ಕಬೇಡದು, ನೀರ್ ಕೊಡಬೇಡದು ಅಂದ್ರೆ ನಮ್ಮಳಿ ಒಳಕ್ ಬಿಟ್ಕೊಂಬಲ್ಲ ಅಂತೆಲ್ಲ ನಾಚಿಕೆ ಮಾನ ಮರ್ಯಾದೆ ಏನೈತಿ ನಿನಗೆ? ಆ ಬೋರಜ್ಜ ನನ್ನಂತೆ ನಿನ್ನಂತೆ ಮನ್ಸನಲ್ವೇ? ಅವನು ಕೆಳ ಜಾತಿಯಾಗಿ ಹುಟ್ಟೆವನೇ ಅಂತ ಹೇಳ್ಬಿಟ್ಟು ನೀನು ಒಳಕ್ ಬಿಟ್ಕೊಂಬಲ್ಲ ಅಂತೆಲ್ಲ. ನೀನಿನ್ಯಾವ ಜಾತಿಯಾಗಿ ಹುಟ್ಟಿದಮ್ಮ? ಜಾತಿ ಹೀನನ ಮನೆಯು ಜ್ಯೋತಿತ ಹೀನವೇ. ಹೆಣ್ಣು ತಾಯಿ ನೀನೇ ಹಿಂಗೆ ಆ ಜಾತಿ ಈ ಜಾತಿ ಅವನು ಒಳಗ್ ಬಿಟ್ಕೊಂಬಲ್ಲ ಅಂತಂದ್ರೆ ಹೆಂಗ ಮಾಡಿ? ಏ ಅವನು ಮಾಡೋ ಕೆಲಸ ಬೇಕು, ಅವನು ಸೇದೋ ನೀರ್ ಬೇಕು, ಅವನೊಡಕ್ ಕೂಡ ಸೌದೆ ಬೇಕು, ಬದುಕು ಬಾಳ ಮಾಡಕ್ಕೆಲ್ಲ ಅವನು ಬೇಕು. ಆದ್ರೆ ಅವನ್ನ ಮನೆ ಒಳಗ್ ಬಿಟ್ಕೊಂಬಲ್ಲ. ಒಳ್ಳೆ ಚಂದಕ್ಕಿದ್ದೀರ ನೀವೆಲ್ಲ. ನೀವೇನ್ ಮೇಲ್ ಜಾತಿಯರು ಅಂತ ಇದ್ದೀರಲ್ಲ ದೊಡ್ಡ ದೊಡ್ಡವರು, ಇವೆಲ್ಲ ಮಾಡೋದು ಅನ್ಯಾಯ ಕಣಮಣಿ. ಮನೆ ಕಟ್ಟಬೇಕಾದ್ರೆ ಇವ್ರನ್ನೆಲ್ಲ ಬಳಸ್ಕೊಂಡು ಕೂಲಿ ಕೆಲಸದವ್ರನ್ನೆಲ್ಲ ಕರ್ಕೊಂಡು ಮನೆ ಕಟ್ಟಿಬಿಡ್ತೀರ. ಆದ್ರೆ ಗೃಹ ಪ್ರವೇಶ ಆಗ್ಬಿಟ್ಟು ಒಳಕ್ ಹೋದ ಮೇಲೆ ಇವ್ರ ಮನೆ ಒಳಕ್ ಬರಂಗಿಲ್ಲ. ಅಮ್ಮಣೇ, ಏನು ನ್ಯಾಯ ನಿಮ್ದು? ಭಗವಂತ ಮೆಚ್ತಾನೆ ನಮ್ಮ ನಿಮ್ಮನ್ನೆಲ್ಲ. ಇದನ್ನೆಲ್ಲ ನಮ್ಮ ದೇಶದಾಗ ನೋಡಿ ನೋಡಿ ನೋಡಿನು ನಾನು ಅರ್ಧ ಎಣ್ಣೆ ಕುಡಿಯೋದು ಕಲ್ತಿದ್ದೀಗ ಇಂಥ ವಿಚಾರದಿಂದನೇನ. ತಲೆ ಕೆಟ್ಟ ಮೆಟ್ಟಿಡಿತೈತಿ. ಏನು ಮಾಡಲ್ಲ, ಎಲ್ಲ ರಾಜಕೀಯಕ್ಕೋಸ್ಕರ ಇಂಥವನ್ನೆಲ್ಲ ಬಳಸ್ಕೊಂಡು ನಿಮ್ಮಂಥವ್ರನ್ನೆಲ್ಲ ಮ್ಯಾಕ್ ಎತ್ತಿ ಕಟ್ತಾ ಇದ್ದಾರೆ. ಜಾತಿ ಇರ್ಲಿ 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 ಅಂತ ಬಡ್ಕೊಂಬ್ತಾ ಇದಾರೆ ಅವರು. ಯಾಕೆ? ಅವ್ರ ರಾಜಕೀಯ ಬೆಳೆ ಬೇಯಿಸ್ಕೋಬೇಕು ನೋಡು. ಅದಕ್ಕೆ ನೀವು ನನ್ನ ಮಗನವು ಪೆದ್ದ ಮುಂಡೆರು ನೀವು ಜೈ 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 ಅಂತ ಹೋಗ್ತಾ ಇದ್ದೀರಾ. ಏಮ್ಮ, ಆ ಬೋರಾಜ್ಗೊಂದ ನೀರ್ ಕೊಟ್ರೆ ನೀನು ಸತ್ತೋಗ್ತೀರ ನೋಡಿ ಮಂಜಕ್ಕ. ಅವೆಲ್ಲ ನನಗೆ ಗೊತ್ತಿಲ್ಲ. ನಮ್ಮ ಅತ್ತೆ ನಮ್ಮ ಮಾಮ ಯಾರೋ ಬೋರಾಜ್ ಒಳಗ್ ಬಿಟ್ಕೊಂಬಲ್ಲ, ನಾವು ಬಿಟ್ಕೊಂಬಲ್ಲ. ನಾನು ನೀರ್ ಕೊಡಲ್ಲ ಅಂತಂದೆ. ಹೋಗಿ ಲೋಟ ತಕೊಂಬ ಹೋಗು, ಕೊಡ್ತೀನಿ ಅಂದಿ. ಅದೇನ್ ತಪ್ಪು? ಲೇ ಸೀನಾ, ಹೋಗ್ಲಿ ಬಿಡಲ್ಲ, ಅದ್ ಯಾಕಲ್ಲ ಹಂಗ್ ಜಗಳ ಮಾಡ್ತಾ? ನಾವು ಮೊದ್ಲಿಂದನೂ ಎಲ್ಲಾರ ಮನೆಗೂ ಹೊರಗೆ ಕುತ್ಕೊಂಡು ಉಂಬೋದು, ಎಲ್ಲ ಹೊರಗೆ ಕುಡ್ಕೊಂಡು ನೀರ್ ಕುಡಿಯೋದಪ್ಪ. ಯಾರ ಮನೆಗೂ ಒಳಗೆ ಹೋಗಲ್ಲ. ಅದಕ್ಕೆ ನೀನ್ ರೇಟ್ ಕೇಳಲ್ಲ ಹಂಗೇನ? ಏ ಬೋರಜ್ಜ ಅಮ್ಮಾಯಕ್ಕ, ನಿಮ್ಮನ್ನೆಲ್ಲ ಬಳಸ್ಕೊಂಬರ್ಕಂಡ್ರಲ್ಲ, ಬಳಸ್ಕೊಂತಾರೆ. ನೀವು ಹೆಂಗಾಗ್ಬಿಟ್ಟಿದ್ದೀರ ಅಂತಂದ್ರೆ ಸೂತ್ರದ ಗೊಂಬೆಗಳಾಗಿ ಬಿಟ್ಟಿದ್ದೀರ. ಯಾಕೆ? ನೀವೇನ್ ಮನ್ಸರಲ್ವೋ? ನೀವೇನ್ ದೇವುಗಳ ಪ್ರಾಣಿಗಳೇನ್ರಲ್ಲ ನೀವು? ವರಿ ಕುಕಂಡು ಯಾಕೆ ಕೊಡಬೇಕು ಅಂತ? ಯಾಕೆ ನಿನ್ಗೇನ್ ಸ್ವಾಭಿಮಾನ ಇಲ್ವಾ? ನಿನ್ಗೆ ಮಾನ ಮರ್ಯಾದೆ ಇಲ್ವಾ? ಸಮಾಜದಾಗ ಬೆಲೆ ಗೌರವ ಇಲ್ವೇನ್ ಬರಲ್ಜ? ಭಗವಂತ ಈ ಭೂಮಿ ಮೇಲೆ ಎಲ್ಲಾರನು ಸಮಾನರಾಗಿ ಹುಟ್ಟಿಸಿರೋದು. ಅವನು ಆ ಜಾತಿಗೆ ಹುಟ್ಟಿರೋದು ಅವನ್ ತಪ್ಪು, ಈ ಜಾತಿಗೆ ಹುಟ್ಟಿರೋದು ಇವನ್ ತಪ್ಪ. ಸಂವಿಧಾನದಾಗೆ ಕೊಟ್ಟೇವ
ಆಗತ್ತೆ ಅಂತ ನೀವ್ ಯಾಕೆ ಇನ್ನು ಹಿಂದಕ್ಕೆ ಹೋಗಿ ಸಾಯ್ತಾ ಇದ್ದೀರಾ? ಬರ್ರಿ ಮುಂದಕ್ಕೆ ಬರ್ರಿ, ಎಲ್ಲರೂ ನಾವೆಲ್ಲ ಒಂದೇ ಮಾನವ ಕುಲಂ ತಾನೊಂದೇ ಒಲಂ ಅಂತ ಕುವೆಂಪು ಹೇಳವ್ರಿ. ಆದ್ರೂ ಯಾಕೆ ನೀವಿನ್ನು ಹಿಂದಕ್ಕೆ ಹೋಗ್ತಾ ಇದ್ದೀರಾ? ಜಾತಿ 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 ಅಂತ ಯಾಕೆ ಸಾಯ್ತಾ ಇದ್ದೀರಾ? ಯಾಕೋ ಶಿನಪ್ಪ, ಎಲ್ಲ ಇವತ್ತು ಎದ್ದದ್ದಾಸ್ಕೆಲ್ಲ ಯಾಕೆ ಯಾರ್ದ ಮೇಲೆ ಜಗಳ ಮಾಡ್ತಿದ್ಯಾ? ಏನಾತಲ್ಲ? ನೋಡ್ರಿ ಗೌಡ್ರೆ, ನಮ್ ಬೋರೈಜ ಈ ಲಸ್ಮಕ್ಕನ ಮಂತಕ್ಕೆ ಹೋಗಿ ಅಮ್ಮಣಿ ಒಂದಿವ್ಸ ಕುಡಿಯಕ ನೀರು ಕೊಡಮ್ಮ ಅಂತ ಕೇಳಿದೆ. ಈ ಅಮ್ಮನಿದ್ದಳು, ಬೋರೈಜ ನಮ್ಮನೆ ಪ್ಲಾಸ್ಟಿಕ್ ಲೋಟ ಮುಗಿದೋಗ್ಯವೆ, ಹುಡುಗು ನಿಂದೆ ಲೋಟ ತಗೊಂಬೋಗು ನೀರು ಕೊಡ್ತೀನಿ ಅಂತಾಳೆ. ಹಂಗಾದ್ರೆ ಈ ಅಮ್ಮನ ಮನೆ ಲೋಟದಲ್ಲಿ ನೀರು ಕೊಟ್ಬಿಟ್ರೆ ಈ ಅಮ್ಮನ ಲೋಟ ಸೌದು ಹೋಗ್ತೈತ, ಇಲ್ಲ ಅಪವಿತ್ರವಾಗ್ತೈತ? ಕೆಳಜಾತಿ ಅಂತ ಈ ಅಮ್ಮನಿಗೆ ಮಾತಾಡ್ತಾ ಇದ್ದಾಳಲ್ಲ. ಹಂಗಾರೆ ಉಂಬಕ್ಕಿಕ್ಕೂ ನೀರು ಕುಡಿಯೋಕು ಇನ್ನು ನಮ್ಮ ದೇಶದಾಗಿಂತ ಅನಿಷ್ಟ ಐತೆ ಗೌಡ್ರೆ. ಒಳಕ್ ಬಿಟ್ಕೊಂಬ್ಲಾರ್ದ ಅಂತ ಅನಿಷ್ಟ ಪದ್ಧತಿ ಏನ್ ಗೌಡ್ರೆ? ಅದಕ್ಕೆ ಯಾಕೆ ಸುಗಿತಾ ಇದೆ ಈ ಅಮ್ಮಣ್ಣೇ ಎಲ್ಲ ಬದುಕು ಬಾಳೆ ಎಲ್ಲ ಏ ಮಾಡ ಅಂತ ಕಾಲದಾಗ ನೀನ್ ಇನ್ನು ಈ ಕಾಲದಾಗ ಈಗಲ್ಲ ನಿಮ್ ನಿನ್ನ ಮನಸ್ಥಿತಿಗಳು ನಿಮ್ ಅಂತವು ನಿಮ್ ಬಾಯಿ ಮಣ್ಣಾಕ ಅಂತ ಬೈತಿದ್ದಿ. ಲೇ ಸೀನಾ, ನೀನ್ ನೋಡಿರಿಲಿ ಕೆಳಜಾತಿಯರ್ಗೆ ಅವಮಾನ ಮಾಡ್ತಾ ಇದಾರೆ, ಉಮ್ಮಕ್ಕಿಕ್ತಿಲ್ಲ, ಕುಡಿಯಕ್ ನೀರ್ ಕೊಡ್ತಿಲ್ಲ, ಮನೆ ಒಳಗ್ ಬಿಟ್ಕೊಂತಿಲ್ಲ ಅಂತ ನೀನ್ ಮಾತಾಡ್ತಿದ್ದ. ಅಲ್ಲಿ ಟಿವಿಯಾಗ ನೋಡೋ ಹೋಗಲ್ಲಿ ಅದ್ಯಾತೋ ರಿಸರ್ವೇಶನ್ ಹಟಾವೋ ಅಂತ ಮಾಡ್ತಾ ಇದಾರೆ. ಮೀಸಲಾತಿ ಕಿತ್ತು ಬಿಸಾಕ್ರಿ ಅಂತ ಹೇಳ್ತಾ ಇದಾರೆ. ಏನ್ ಹೇಳ್ಸಲ್ಲ ಇದಕ್ಕೆ? ಏನ್ ಹೇಳ್ಚೋ? ನಾನು ನೋಡಿದೆ ಬಿಡ್ರಿ ಗೌಡ್ರೆ, ಟಿವಿಗೆ ತೋರಿಸ್ತಿದ್ರು. ರಿಸರ್ವೇಶನ್ ಹಟಾವು ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮು ಫೇಸ್ಬುಕ್ ನ ಫುಲ್ ಟ್ರೆಂಡಿಂಗ್ ಐತಿ. ಅದನ್ನೇ ಈಕೆ ರಿಸರ್ವೇಶನ್ ಹಟಾವು ಅಂತ ಹೇಳ್ಬಿಟ್ಟು 5 ಮಿಲಿಯನ್ ಆಗೈತೆ ಅದಕ್ಕೆ ಫಾಲೋವರ್ಸ್. ನಾನು ನೋಡಿದೆ ಗೌಡ್ರೆ ನಾನು ಹೇಳ್ತೀನಿ, ರಿಸರ್ವೇಶನ್ ತೆಗಿಬೇಕು, ಮೀಸಲಾತಿ ಬೇಡ. ಯಾಕಂತಂದ್ರೆ ಹಿಂದುಳಿದ ವರ್ಗಗಳು ಮೀಸಲಾತಿಯನ್ನು ತಗೊಂಡು ಶ್ರೀಮಂತರಾಗಿರೋರು ಎಷ್ಟೋ ಜನ ಇದ್ದಾರೆ. ಹೆಂಗೌಡ್ರೆ, ಮೀಸಲಾತಿ ತಗೊಂಡು ಶ್ರೀಮಂತರಾಗಿ ತಿರ್ಗಾ ಶ್ರೀಮಂತರು ಮೀಸಲಾತಿ ತಗೊಂತಾ ಇದ್ದಾರೆ. ಇದು ಅನ್ಯಾಯ ಅಲ್ವಾ ಗೌಡ್ರೆ? ಅನ್ಯಾಯನ ನ್ಯಾಯನ ಹೇಳ್ರಿ, ನೀವ್ ಹೇಳ್ರಿ. ನನ್ನ ಪ್ರಕಾರ ಇದು ಅನ್ಯಾಯ. ಏನ್ ತೀರಾ ಕೆಳಮಟ್ಟದಲ್ಲಿ ಅಂತ ಅಂದ್ರೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಶೋಷಣೆಗೆ ಒಳಗಾಗಿ. ಈಗ ನೋಡಿ, ಇವತ್ತು ನಮ್ಮ ಬೋರಜ್ಜ ಇದನ್ನಲ್ಲ, ಬೋರಜ್ಜಿಗೂ ಮೀಸಲಾತಿ ಬೇಕು. ಆದ್ರೆ ಗೌರ್ಮೆಂಟ್ ಕೆಲಸ ತಗೊಂಡಿರ್ತಾರೆ, ಶ್ರೀಮಂತರಾಗಿರ್ತಾರೆ, ರಾಜಕೀಯ ವ್ಯಕ್ತಿಗಳಾಗಿರ್ತಾರೆ, ಅವ್ರಿಗೂ ಮೀಸಲಾತಿ ಬೇಕು ಅಂತಂದ್ರೆ ಯಾವ ಸೀಮೆ ನ್ಯಾಯ ಗೌಡ್ರೆ? ಅದು ನನ್ನ ಪರವಾಗಿ ಅದು ತಪ್ಪು ಗೌಡ್ರಿ. ಎಲ್ಲ ಈಗ ಒಬ್ಬ ವ್ಯಕ್ತಿಗೆ ಮೀಸಲಾತಿ ಕೊಡಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಅವನ ವರ್ಷದ ವಾರ್ಷಿಕ ಆದಾಯ, ತಲಾ ಆದಾಯ ಇವನ್ನೆಲ್ಲ ಚೆಕ್ ಮಾಡ್ಬೇಕು. ಅವ್ನಿಗೆ ಚೆನ್ನಾಗೈದನಪ್ಪ, ದುಡಿತಾನೆ, ಅವ್ರ ಮನೆಗೆಲ್ಲ ದುಡಿತಾರೆ, ಆದಾಯ ಚಂದಕ್ಕೆ ಬರ್ತೈತೆ ಅಂದ್ರೆ ಯಾಕೆ ಮೀಸಲಾತಿ ಕೊಡ್ಬೇಕು? ಅದಕ್ಕೆ ಈ ತರ ಎಲ್ಲ ಯುವಕರು ಹುಡುಗರೆಲ್ಲ ಸೇರ್ಕೊಂಡ್ಬಿಟ್ಟು ದೇಶದಾಗೆ ರಿಸರ್ವೇಶನ್ ಹಟಾವು ಅಂತ ಈಗ ಆಂದೋಲನ ಚಳುವಳಿ ಶುರು ಮಾಡ್ಯವ್ರಿ. ಈ ಕಾಕ್ರೋಚ್ ಜನತಾ ಪಾರ್ಟಿ ಇತ್ತಲ್ಲ ಗೌಡ್ರಿ, ಅವರು ನೀಟಲ್ಲೇದೇನೋ ಪರೀಕ್ಷಾ ಅಕ್ರಮ ನಡೆದಿದ್ದು ವಿಚಾರವಾಗಿ ಡೆಲ್ಲಿ ಜಂತರ್ ಮಂತರ್ನಾಗೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದಾರಲ್ಲ. ಈಗ ಇದೊಂದು ಅಭಿಯಾನ ಸ್ಟಾರ್ಟ್ ಆಗ್ಬಿಟ್ಟೈತಿ, ರಿಸರ್ವೇಶನ್ ಬೇಡ ಅಂತ. ಆಗ ಹಿಂಗೆ ಈ ನಮ್ಮ ದೇಶ ಹೆಂಗಾಗ್ಬಿಟ್ಟೈತಿ ಅಂದ್ರೆ ಗೌಡ್ರೆ, ಕೆಳಗುಳರ್ ಕೆಳಗೆ ಹೋಗ್ತಿರೋದೇನ, ಬೆಳೆದರ್ ಬೆಳೀತಿರೋದೇನ. ಅಲ್ಲ ಕಳ್ಳಸಿನ, ಮೀಸಲಾತಿ ಇಲ್ಲ ಅಂತಂದ್ರೆ ಹೆಂಗಲ್ಲ? ಈ ಇವ್ಸ್ ದಿನ ಇತ್ತು, ಇವಾಗ ಕಿತ್ತಾಕಿ ಬಿಟ್ರೆ ಸುಮ್ಮನೆ ಇರ್ತಾರಲ್ಲ ಅವರೆಲ್ಲನ? ಗೌಡ್ರೆ, ನಾನ್ ಹೇಳ್ತಿರೋದು ನಿಮಗ್ ಅರ್ಥ ಆಗ್ತಿಲ್ಲ ಅನ್ಕೊಂಡಿದೀನಿ. ಸಂವಿಧಾನದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು ಅವ್ರು ಯಾವ ಉದ್ದೇಶದಿಂದ ಮಾಡಿರೋದು ಗೊತ್ತಾ ನಿಮಗೂ? ಮೀಸಲಾತಿನ ಎಲ್ಲಾರು ಸಮವಾಗಿ ಬೆಳಿಬೇಕು ಅಂದ್ರೆ ಅಂಬೇಡ್ಕರ್ ಅವ್ರಿದ್ರಲ್ಲ ಆ ಕಾಲದಾಗೆ ಇದು ಈ ಶೋಷಣೆ, ದೀನ ದಲಿತರು, ಸಮಾಜದ ಕೆಳಮಟ್ಟದಲ್ಲಿ ಇರ್ತಕ್ಕಂಥವ್ರು ಸಮಾಜದಲ್ಲಿ ಅಂದ್ರೆ ಈಗ ಬೋರಜ್ಜ ಇದನ್ನಲ್ಲ,
ಆ ವಜ್ಜನ ಒಳಿಗೂ ಬಿಟ್ಕೊಂಬಲ್ಲ, ನೀರನ್ನು ಕೊಡಲ್ಲ ನೋಡಿ ಮಂಜಕ್ಕ. ಈಗ ಇಂಥವ್ರನ್ನ ಮೇಲ್ ತರಬೇಕು ಅಂದ್ರೆ ಎಲ್ಲಾ ಮನುಷ್ಯರು ಒಂದೇ, ಎಲ್ಲ ಜಾತಿರು ಒಂದೇ, ಎಲ್ಲ ಧರ್ಮದರು ಒಂದೇ ಎಂಬ ರೀತಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ಸಾಹೇಬ್ರು ಸಂವಿಧಾನದಾಗ ಮೀಸಲಾತಿ ಅಂತ ಮಾಡಿರು. ಅವ್ರೇನು ಅವ್ರ ಉದ್ದೇಶನೇ ಬೇರೆ, ಈಗ ನಡೀತಿರೋದೇ ಬೇರೆ. ರಾಜಕೀಯದರು ಗೌಡ್ರೆ ಜಾತಿನ ಅಸ್ತ್ರವಾಗ ಬಳಸ್ಕೊಂತ ಇದಾರೆ. ಈಗ ಜಾತಿ ಇಲ್ಲ ಅಂದ್ರೆ ಅವ್ರಿಗೆ ರಾಜಕೀಯ ಮಾಡಕ್ಕಾಗಲ್ಲ. ನಾನು ಈ ಜಾತಿಯನ್ನು ಎಲ್ಲರೂ ಸೇರಿ ನನ್ಗೆ ಓಟ್ ಹಾಕರಪ್ಪ ಅಂತ ನಾವು ಓಟ್ ಬ್ಯಾಂಕ್ ಮಾಡ್ಕೊಂಡೇವ್ರಿ. ಜಾತಿ 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 ಅಂತಾನ. ಗೌಡ್ರೆ ನಾನು ಹೇಳ್ತೀನಲ್ಲ, ಸ್ಕೂಲಾಗೆ ಮಕ್ಕಳು ಓದಕ್ ಹೋಗ್ತಾವಲ್ಲ, ಅಲ್ಲಿ ಜಾತಿನೇ ಬೇಡ ಗೌಡ್ರೆ, ಜಾತಿ ಕಾಲಮ್ಮೇ ಬೇಡ. ಏನಕ್ಕೆ? ಅವನು ಆ ಜಾತೇನು, ಇವನು ಈ ಜಾತೇನು, ಅವೆಲ್ಲ ಯಾಕೆ ಗೌಡ್ರೆ? ವಿದ್ಯಾರ್ಥಿಯ ಹೆಸರು, ತಂದೆಯ ಹೆಸರು, ತಾಯಿಯ ಹೆಸರು, ವಯಸ್ಸು, ಊರು ಇಷ್ಟಾದ್ರೂ ಸಾಕಾಗಲ್ವಾ? ಅವನ ಜಾತಿ ಈ ಜಾತಿ ಅಂತ ಮಕ್ಕಳು ಸ್ಕೂಲ್ ಹೋದಾಗಲೇ ಅವು ತಲೆಗೆ ತುಂಬಿಬಿಟ್ರೆ ಅವು ದೊಡ್ಡವಾದಂಗೆ ಅವು ಜಾತಿ ಎಂಬ ಬೀಜ ಬೆಳೆದು ಎಮ್ಮರವಾಗಿ ನಾಳೆ ಇನ್ನು ಸ್ಫೋಟ ಆಗಿ ಹೋಗ್ತಾನೆ ಇರ್ತೈತೆ ಗೌಡ್ರೆ. ಜಾತಿ ಬೇಡ, ಜಾತಿ ಬೇಡ ಗೌಡ್ರೆ. ಮೀಸಲಾತಿ ಯಾಕೆ ಬೇಡ ಅಂತ ಹೇಳ್ತಾ ಇದ್ದೀನಿ. ಆಗ್ಲೇ ಹೇಳಿನಲ್ಲ ನಿಮಗೆ, ಸರ್ವೆ ಮಾಡಬೇಕು ಸರ್ಕಾರದವರು. ಎಲ್ಲ ಸರ್ವೆ ಮಾಡಿಬಿಟ್ಟು ಯಾರಿಗೆ ತೀರಾ ಶೋಷಣೆ ಒಳಗಾಗಿಯವ್ರೆ, ಯಾರು ಬಡವರೇ ಇದ್ದಾರೆ ಅವ್ರಿಗೆ ಮೀಸಲಾತಿ ಕೊಡ್ಲಿ. ಎಲ್ಲ ಜಾತಿಯವ್ರನ್ನು ಸೇರಿ ಹೇಳ್ತಿರೋದು ನಾನು. ಒಂದು ಜಾತಿ ಎರಡು ಜಾತಿ ಸರ್ವೆ ಮಾಡೋದಲ್ಲ ಗೌಡ್ರಿ. ಎಲ್ಲ ಜಾತಿಯವ್ರನ್ನು ಸರ್ವೆ ಮಾಡಿಬಿಟ್ಟು ಅದರಲ್ಲಿ ಯಾರು ತೀರಾ ಬಡವರ ಇದ್ದಾರೆ, ಯಾರಿಗೆ ಮೀಸಲಾತಿ ಅವಶ್ಯಕತೆ ಐತೆ ಎಂಬುದ್ರ ಮೇಲೆ ನೋಡ್ಕೊಂಡು ರಿಸರ್ವೇಶನ್ ಕೊಡ್ಬೇಕು ಗೌಡ್ರಿ. ಕರೆಕ್ಟು ಕಳ್ಳಸಿನ. ನೀನ್ ಹೇಳ್ತಿರೋದು 100ಕ್ಕೆ 100 ನಿಜ. ಈಗ ಉದಾಹರಣೆ ಹೇಳಬೇಕು ಅಂದ್ರೆ ನಾನಿದ್ದೀನಪ್ಪ, ಈಗ ನಮ್ಮ ಮನೆಗೆ ಒಂದು ಕಾರ್ ಐತೆ, ಅಡಿಕೆ ತೋಟ ಐತೆ, ಮಗಳು ಚಂದಕ್ಕೆ ಓದಿಸಿದೀನಿ, ನಾನು ನಂತಗೂ ಈಟ ಒಟ್ಟ ಜಮೀನ್ ಐತೆ, ಎಲ್ಲ ಐತಿ. ನನಗೂ ರಿಸರ್ವೇಶನ್ ಬೇಕು ಅಂತಂದ್ರೆ ಹೆಂಗಲ್ಲ ಅಲ್ವೇ? ಈಗ ಅವ್ರ ಅಪ್ಪಯ್ಯ ಗೌರ್ಮೆಂಟ್ ಕೆಲ್ಸದಾಗ ಇರ್ತಾನೆ, ಮಗನು ಇಂಜಿನಿಯರು ಡಾಕ್ಟರ್ ಆಗಿ ಬೇರೆ ಹೊರದೇಶ ಹೋಗಿರ್ತಾನೆ, ಅವ್ರಿಗೂ ರಿಸರ್ವೇಶನ್ ಅಂತಂದ್ರೆ ಏನಲ್ಲ? ಅವಾಗ 95 ಮಾರ್ಕ್ಸ್ ತಗೊಂಡ್ರೆ ಹುಡುಗಗೂ ಬೆಲೆ ಇರಲ್ಲ, ಬರೀ 60% ತಗೊಂಡ್ರೆ ಹುಡುಗಗೆ ಬೆಲೆ ಇರ್ತೈತಿ. ಹಂಗೆ ಯಾವ್ಯಾವ ಇದ್ರಲ್ಲಿ ನೋಡ್ಕೊಂಡು ವಿದ್ಯಾಭ್ಯಾಸದಾಗ ರಿಸರ್ವೇಶನ್ ತೆಗಿಬೇಕು ಅಂತ ಮಾತಾಡ್ತಾ ಇದಾರೆ ಟಿವಿಗೆ. ರಾಜಕೀಯದಾಗ ರಿಸರ್ವೇಶನ್ ತೆಗಿಬೇಕು ಅಂತ ಮಾತಾಡ್ತಾ ಇದ್ದಾರೆ. ಏನೇನು ಹಾಕೈತೋ ಎತ್ತೆತ್ತಾಕೈತೋ, ಒಟ್ನಾಗೆ ನೀನು ಹೇಳ್ದಂಗೆ ಏನಪ್ಪ ಅಂತಂದ್ರೆ ತೀರಾ ಕೆಳಮಟ್ಟದಾಗಿರೋರಿಗೆ ಅಂದ್ರೆ ಅಸಹಾಯಕರಿಗೆ, ದೀನ ದಲಿತರಿಗೆ, ಊರಾಗೆಲ್ಲ ಈಗ ಬೋರಾಜ್ಯ ಇದಾನಲ್ಲ ಪಾಪ ನೀನು ಹೇಳ್ದಂಗೆ ಅಂತರಿಗೆ ಮೀಸಲಾತಿ ಬೇಕು ಕಣಲೆ. ನಾನು ತೀರಾ ತೆಗೀರಿ ಅಂತ ಹೇಳ್ತಿಲ್ಲ, ಅಂತರಿಗೆ ಮೀಸಲಾತಿ ಬೇಕು. ಶ್ರೀಮಂತರಿಗೆ ಮೀಸಲಾತಿ ಅವಶ್ಯಕತೆ ಇಲ್ಲ ಕಳ್ಳ. ನಾನು ಹೇಳೋದಾದ್ರೆ ಕೇಳಿಸ್ಕೊಂಡೆ ಲಕ್ಷ್ಮಕ್ಕ, ಕೇಳಿಸ್ಕೊಂಡೆ ನೋಡು. ನೀನೇನಾದ್ರೂ ಅವಮಾನ ಮಾಡ್ತಿರೋದು ಬೋರಾಜ್ಯ ತಗೊಂಡೋಗಿ ಪೊಲೀಸ್ನರಿಗೆ ಏನಾನ ಹೇಳ್ಬಿಟ್ರೆ ನಿನ್ನ ಬಂದು ಕರ್ಕೊಂಡು ಹೋಗ್ತಾರೆ ಸ್ಟೇಷನ್ಗೆ, ಗೊತ್ತಾ? ಅವಮಾನ ಮಾಡ್ಸಿ ಅವ್ರನ್ನ, ಬೋರಾಜನ್ನ ಅವಮಾನ ಮಾಡ್ಸನ ಮಣಿ. ಇದೊಳ್ಳೆ ಚಂದ ಕಳ್ತ್ಕೊಳಪ್ಪ. ಅಯ್ಯೋ ದೇವ್ರೆ, ನಾನ್ ಯಾರನ್ನ ಅವಮಾನ ಮಾಡಕ್ ಹೋಗಣ? ಅಲ್ಲ, ನಾನ್ ಇವತ್ತಿಂದಲ್ಲ ಮೊದ್ಲಿಂದಾನು ಆ ಅಪ್ಪನ್ನ ಬೋರಾಜು ಒಳಗೆ ಬಿಟ್ಕೊಂಡಿಲ್ಲ ನಾವು. ಅಲ್ಲ ಕಳ್ಸಿರಪ್ಪ, ನೀನ್ ಒಳ್ಳೆ ಚಂದ ಕೇಳ್ಸ ಪೊಲೀಸ್ನರ್ ಗಿಲಿಸ್ನರ್ ಅಂತ ಯಾವ್ದ್ರಸ್ತೀಯ? ಅಲ್ಲ, ನಮ್ಮ ಮನೆ ಒಳಗೆ ಬಿಟ್ಕೊಂತಿದ್ನಿ ಮೊದ್ಲೇ ನಾವು. ನಾವು ಅವ್ರು ಕುಡ್ದಿರೋ ಲೋಟದ ನೀರು ನಾವು ಕುಡಿಯಲ್ಲ, ಅವ್ರವೇನ ಹೊರಗೆ ಸಪ್ರೇಟ್ ಆಗಿ ಇಕ್ಕಿಲ್ಲ ಒಂದ್ ತೆಟ್ಟೆ ಲೋಟನ. ನೀನ್ ಯಾಕೆ ನನ್ಗೆ ಎದುರಿಸ್ತಿದ್ಯಪ್ಪ ಪೊಲೀಸ್ನರ್ ಗಿಲಿಸ್ನರ್ ಅಂತಾನ? ಇಲ್ಲ ಹೂ ಕಳ್ಳಸಿನ, ನಾನು ಅವ್ರ ಮನೆ ಒಳಗೆ ಹೋಗಲ್ಲ. ನೀನ್ ನೋಡ್ರಿ ಅಮ್ಮಣ್ಣಿ ಬೈತಿದ್ಯ. ತಿರ್ಗಾ ತೆಟ್ಟೆ ಲೋಟ ಎಲ್ಲ ನಾನೇ ಹೊರಗಿಕೊಂಡಿರ್ತೀನಿ, ನನ್ನ ಬ್ಯಾರೇನ. ಅವಂಗೂ ತೆಟ್ಟೆ ಲೋಟ ಇಲ್ಲ ಅಂದ್ರೆ ಅಡಿಕೆ ಪಟ್ಟ ಕೊಡ್ತಾರೆ, ಉಂಡು ಬತ್ತೀನಿ. ನೀನ್ ನೋಡಿರೆ ಹಿಂಗೆ ಹೇಳಿ ಅದ್ಯಾತ ಪೊಲೀಸು ಸ್ಟೇಷನ್ ಗೀಷನ್ ಅಂತ್ಯ. ಸುಮ್ಮನೆ ಹೇಳಿ, ಇವೆಲ್ಲ ಮಾತಾಡಕ್ ಹೋಗ್ಬೇಡ. ಏಯ್ ಬರಜ, ಏಯ್ ಮಂಜಕ್ಕ, ನೋಡ್ರಿ ನೀವು ಜಾತಿ ಪದ್ಧತಿ ಒಳಗಡೆ ಹೆಂಗೆ ಒಕ್ಕಂಬಿಟ್ಟಿದ್ರ, ಹಂಗೆ ಇನ್ವಾಲ್ವ್ ಆಗಿದ್ದೀರ ಅಂಬೋದು ನಿಮಗೆ ಗೊತ್ತಾಗ್ತಾ ಇಲ್ಲ. ಆ ಬೋರ್ರಾಜುಗೆ ಅವನು ಶೋಷಣೆ ಒಳಗಾಗ್ಯವನೆ ಅಂತ ಅವನಿಗೂ ಗೊತ್ತಾಗ್ತಿಲ್ಲ, ಈ ಮಂಜಕ್ಕೂಗೆ ನಾನು ಶೋಷಣೆ ಮಾಡ್ತಾ ಇದ್ದೀನಿ ಎಂಬುದು ಇಬ್ಬರಿಗೂ ಗೊತ್ತಿಲ್ಲ.
ಏ ಇದನ್ನೆಲ್ಲ ಬಳಸ್ಕೊಂಬರ್ಕಂಡ್ರಲ್ಲ, ನಿಮ್ಗೆಲ್ಲನ ಶಿಕ್ಷಣ ಇಲ್ಲ ಕಣ್ರು, ಶಿಕ್ಷಣ ಬೇಕು. ಪಾಪ 12ನೇ ಶತಮಾನದಲ್ಲೇ ಹೇಳವ್ರೆ ಬಸವಣ್ಣ, ಜಾತಿ ಬಿಡ್ರಿ, ಜಾತಿ ಬಿಡ್ರಿ, ಎಲ್ಲಾರು ಒಂದಿನ. ಹೆಂಗಳು ಜಾತಿ ಹೀನನ ಮನೆಯು ಜ್ಯೋತಿತ ಹೀನವೇ, ಜಾತಿ ಜಾತಿ ಅನ್ನಬೇಡ್ರಿ ಅಂತ ಅವಾಗ ಹೇಳೇವ್ರಿ. ನೀವ್ಯಾಕೆ ಇನ್ನೋದ್ರ ಒದ್ದಾಡ್ತಾ ಇದ್ದೀರಾ? ಯಾತ ಕಣ್ಸೀರಪ್ಪ, ನನಗೆ ಗೊತ್ತಿಲ್ಲ ನೀನ್ ಏನ್ ಹೇಳ್ತಿದ್ದ ಅಂತಾನ. ನನಗೆ ಒಟ್ಟ ಈ ವಜ್ಜನ್ನ ಮನೆ ಒಳಗೆ ಬಿಟ್ಕೊಂಡ್ರೆ ಬೈತಾರೆ, ಅದಕ್ಕೆ ನಾನು ಹಿಂಗ್ ಮಾಡ್ತೀನಿ. ಅಲ್ಲ ನನಗೆ ನಾವು ವಜ್ಜನ್ ಕಂಡ್ರೆ ಬೇಜಾರೇನು ಹೇಳು, ಪಾಪ ವಜ್ಜ ಬತ್ತಾನೆ ಬದುಕ್ ಮಾಡ್ತಾನೆ ಹೋಗ್ತಾನೆ. ನೀನ್ ನೋಡ್ರಿ ಆತ ಹೇಳ್ತ ನನಗೊಂದು ಅಂದವರಿತಿಲ್ಲ. ಈ ವಜ್ಜ ಒಳಗೆ ಬಂದ್ರು ಬೈತಾನೆ, ಒಳಗಡೆ ಸೊಂಬಲೂಟ ಕೊಡಲ್ಲ ಅಷ್ಟೇನ. ಏ ಅಮ್ಮಣಿ ಮಂಜಾಕ, ಬದಲಾಯಿಸ್ಕೊಳ್ರಿ ಮನಸ್ಥಿತಿಗಳನ್ನ. ನಮಗ್ ಸ್ವಾತಂತ್ರ್ಯ ಬಂದೈತೆ, ನಾವೆಲ್ಲ ಒಂದೇನ. ಇನ್ನು ಈ ಕಾಲ ಬಂದೈತೆ, ಚಾಟ್ GPT ಬಂದೈತೆ, ಜಮೀನಿ ಬಂದೈತೆ, ಕಣ್ಣಿಗೆ ಬೇಕಾದ ಮೊಬೈಲ್ ಬಂದೇವೆ. ಇಲ್ಲೇ ಕುಕೊಂಡ್ ಬೇರೆ ದೇಶದ ಉಡೀಸ್ ಮಾಡ್ಬೋದು, ಇಲ್ಲೇ ಕುಕೊಂಡ್ ಬೇರೆ ಗ್ರಹಕ್ಕೆ ರಾಕೆಟ್ ಬಿಡ್ಬೋದು. ಏನೇನೋ ಬಂದೈತೆ, ಕಂಪ್ಯೂಟರ್ ಬಂದೈತೆ. ಆದ್ರೂ ಈ ಅನಿಷ್ಟ ಜಾತಿ ಎಂಬುದು ಹೋಗ್ತಿಲ್ವಲ್ಲ ಅಂಬದೇ ನನ್ನ ಬೇಜಾರು. ಬಿಟ್ಬಿಡ್ರಿ ಈ ಜಾತಿನ. ಸೀನಾ ಅಲ್ಲ ಕಂಡ, ಈ ಜಾತಿ ಮೇಲೆ ಮೀಸಲಾತಿ ಕೊಡೋದನ್ನೇ ನಿಲ್ಲಿಸ್ಬಿಟ್ಟು ಎಲ್ಲಾರನು ಸರ್ಸಮ್ನಂಗ್ ನೋಡ್ಬಿಟ್ಟು ಯಾರು ಬಡವ್ರ ಇದ್ದಾರೋ, ಯಾರು ನಿರ್ಗತಿಕರ ಇದ್ದಾರೋ, ಯಾರು ಕೈಲಾಗಲ್ವೋ ಅವ್ರಿಗೆ ಮೀಸಲಾತಿ ಕೊಟ್ರೆ ಬಹಳ ಒಳ್ಳೇದಲ್ವಲ್ಲ ಗೌಡ್ರೆ? ನೀವ್ ಹೇಳೋದು ನಿಜವೇನಾ? ಆದ್ರೆ ಈ ಸಮಾಜದಲ್ಲಿ ತುಳಿತಕ್ಕೊಳಗಾದ್ರೆ ಇನ್ನೂ ಇದಾರೆ ಗೌಡ್ರೆ, ಕಣ್ಣಿಗೆ ಕಾಮ್ತಿಲ್ಲ ಅಷ್ಟೇನ. ಅವರು ಪಾಪ ನೋವು ಅನುಭವಿಸ್ತೇನೆ ಇದಾರೆ ಅವರು. ಇಲ್ಲ ನಮ್ಮ ಕಣ್ಣೆದ್ರಿಗೆ ನೋಡಲ್ಲಿ ಬೋರಜ್ಜುಗೆ ಶೋಷಣೆ ಆಗ್ತಾ ಐತೆ, ಆ ವಜ್ಜುಗೆ ಅವಮಾನ ಆಗ್ತಾ ಐತೆ. ಆದ್ರೂ ಗೊತ್ತಾಗ್ತಿಲ್ಲ ವಜ್ಜುಗೆ ನನ್ನ ಅವಮಾನ ಮಾಡ್ತಾ ಇದ್ದಾರೆ ಅಂತಾನ. ಇಂಥದ್ದೆಷ್ಟೋ ಸಾವಿರ ಲಕ್ಷ ಜನ ಇದ್ದಾರೆ ಗೌಡ್ರೆ. ಇವ್ರನ್ನೆಲ್ಲ ಮುನ್ನೆಲೆಗೆ ತರಬೇಕು. ಇದು ಆಗ್ಬೇಕು ಅಂದ್ರೆ ಅವ್ರಿಗೆ ಮೀಸಲಾತಿ ಬೇಕು. ಆದ್ರೆ ಈ ಮೀಸಲಾತಿ ಹೆಂಗಾಗಿ ಬಿಟ್ಟೈತೆ ಅಂದ್ರೆ ಬರೇ ಮೀಸಲಾತಿ ಪಡ್ಕೊಂಡು ಶ್ರೀಮಂತರು ಇನ್ನೂ ಶ್ರೀಮಂತರಾಗ್ತಾ ಇದಾರೆ. ಪಾಪ ಬಡವರು ಶೋಷಣೆಗೆ ಒಳಗಾದವರು ಅವ್ರಿನ್ನೂ ಶೋಷಣೆಗೆ ಹಂಗೆ ಇದಾರೆ. ಪಾಪ ಅವ್ರಿಗೆ ಗೊತ್ತಾಗ್ತಿಲ್ಲ. ಅವ್ರ ಎದುರಿಗೆ ಹೋಗ್ಬಿಟ್ಟು ಜೈ ಜೈ ಅಂತ ಕೂಗ್ತಾ ಇದಾರೆ. ಅವರು ನಮ್ಮನ್ನೇ ತುಳಿತಾ ಇದಾರೆ ಎಂಬುದು ಅವ್ರಿಗೆ ಗೊತ್ತಾಗ್ತಿಲ್ಲ. ಒಟ್ನಾಗ ಮೀಸಲಾತಿ ಬೇಕು ಗೌಡ್ರೆ, ಶ್ರೀಮಂತರಿಗಲ್ಲ, ಬಡವರಿಗೆ ಶೋಷಣೆ ಒಳಗಾದವ್ರಿಗೆ ಮೀಸಲಾತಿ ಬೇಕು. ಶ್ರೀಮಂತರಿಗೂ ಮೀಸಲಾತಿ ಅನ್ಯಾಯ ಗೌಡ್ರಿ, ಅದು ನನಗೆ ಸಹಿಸ್ಕೊಂಬಕ್ಕಾಗಲ್ಲ. ಅಲ್ಲೇ ಹೊಟ್ಟೆ ತುಂಬ ಉಂಡ್ಬಿಟ್ಟವನೆ, ತಿರ್ಗಿ ಹೋಗ್ಬಿಟ್ಟು ಇನ್ನೊಂದು ತುಣ್ಣಪ್ಪ ಅಂದ್ರೆ ಇಲ್ಲ ನನಗೆ ಬಾಕ್ಸ್ನ ಕಾಯ್ಕೊಂಡ್ ಕೊಡ್ರಿ ಎಮ್ಮಂಗ ಹಾಕೈತಿ ಮೀಸಲಾತಿ. ಹಸ್ತರ್ ಗುಂಬಕ್ಕೆ ಇಕ್ಕಬೇಕು, ಶೋಷಣೆ ಒಳಗಾದರಿಗೂ ಬೇಕು ಈ ಮೀಸಲಾತಿ ಗೌಡ್ರಿ. ಅದನ್ನೇ ಈಗ ನಮ್ಮ ಹುಡುಗರೆಲ್ಲ ದೇಶಾದ್ಯಂತ ಸುರುವಚ್ಕೊಂಡವ್ರೆ. ನೋಡ್ಬೇಕು ಎತ್ತೋಕೈತಿ ಪ್ರತಿಭಟನೆ ಅಂತನ. ಗೆಲೆ ಹೂಕಂಡ್ಲ ಸೀನಾ, ಈಗ ನೀನನ್ನ ಹೇಳ್ಚ ರಾಜಕೀಯದವ್ರು ಬಂದು ತಿರ್ಗಿ ಎಲ್ಲಾರ ಮನ್ಸನ್ನು ಬದಲಾಯಿಸದೆ ಹೋಗ್ಕರ್ಕಂಡ್ಲ. ಯಾರೇ ಬಂದು ಏನೇ ಹೇಳಿದ್ರು, ಏನೇ ನಮ್ಮ ಮನಸ್ಸು ಬದಲಾಯಿಸಿದ್ರು, ನಮ್ಮ ಮನಸ್ಸು ನಾವು ಬದಲಾಗಬಾರದು, ದೃಢವಾಗಿ ನಿಲ್ಲಬೇಕು. ಜಾತಿ ಬೇಡ ಕಣ್ರಿ, ಕಿತ್ತು ಬಿಸಾಕ್ರಿ. ಯಾಕಂದ್ರೆ ನಮ್ಮ ಮೈಯಾಗ ಹರಿತಿರೋ ರಕ್ತದ ಬಣ್ಣನು ಕೆಂಪೇನ, ಅವರು ಮೈಯಾಗ ಹರಿತಿರೋ ರಕ್ತದ ಬಣ್ಣನು ಕೆಂಪೇನ. ಅಲ್ಲ ಕಣ್ರಿ, ಒಂದು ಮಾತು ಹೇಳ್ತೀನಿ, ಆಕ್ಸಿಡೆಂಟ್ ಆಗಿ ಅಲ್ಲೆಲ್ಲ ರಕ್ತ ಸೋರೋಗ್ತಿದ್ದ ಆಸ್ಪತ್ರೆಗೆ ಹೋಗಿ ಅಡ್ಮಿಂಟ್ ಮಾಡ್ತಾರೆ. ಅಡ್ಮಿಂಟ್ ಮಾಡಿದಾಗ ರಕ್ತ ಬೇಕು ಅಂತ ಹೇಳ್ತಾರೆ, ತಂದು ರಕ್ತ ಹಾಕ್ತಾರೆ. ಅದು ಯಾವ ಜಾತಿ ರಕ್ತ ಅಂತ ಹೇಳ್ತೀರೇನ್ರಿ? ಆಪರೇಷನ್ ಮಾಡಿ ಡಾಕ್ಟ್ರು ಯಾವ ಜಾತಿ ಅಂತ ಕೇಳ್ತೀರೇನ್ರಿ? ಇಲ್ಲ. ಆದ್ರೆ ಎಲ್ಲ ಸರ್ಸಮ್ನಾಗಿದ್ದ ಇವ್ರಿಗೆ ಜಾತಿ ಬೇಕು. ಇವ್ರ ಜಾತಿಗೆ ನನ್ ಧಿಕ್ಕಾರ ಇರ್ಲಿ. ಜಾತಿ ವ್ಯವಸ್ಥೆಗೆ ಈ ತರ ಮಾಡಬಾರ್ದು ಕಣ್ರಿ. ಅನ್ಯಾಯ ದೇವ್ರು ಒಳ್ಳೇದು ಮಾಡಲ್ಲ. ಅವಮಾನ ಮಾಡ್ತೀರಿ ಜಾತಿ ಹೆಸರು ಹೇಳ್ಕೊಂಡು, ಒಳ್ಳೇದಾಗಲ್ಲ ನೋಡ್ರಿ. ನಾನು ಹೇಳಿದ್ದೆ ನನ್ನ ತಪ್ಪಿದ್ರೆ ಕ್ಷಮಿಸ್ರಿ. ಕಮೆಂಟ್ ಮಾಡಿ ನಿಮ್ಗೇನು ಅನ್ನಿಸ್ತು ಅಂತಾನ.